ಏನೋ ಮಾಡೋಳೆ. ಯಾವುದು ಗ್ರೂಪು? ಏನಿದು ಹೆಸರು ವಿಚಿತ್ರವಾಗಿದೆಯಲ್ಲ? ಆಪರೇಷನ್ ಪಿಂಕಿನಾ? ಓಹೋ, ಇವಳು ಅವಳೇ ತಾನೇ ನಮ್ಮ ಸೀನನ್ ಹಿಂದೆ ಸುತ್ತಿದ್ಲಲ್ಲ ಹುಡುಗಿ. ಅವಳ ಹೆಸರಲ್ಲಿ ಯಾಕೆ ಅತ್ತಿಗೆ ಗ್ರೂಪ್ ಎಲ್ಲ ಓಪನ್ ಮಾಡಿದಾಳಲ್ಲ? ಓ, ಎಲ್ಲ ನೋಡ್ಬಿಟ್ಟಿದ್ದಾರೆ. ಹಾಯ್ ಗರ್ಲ್ಸ್. ಹಾಯ್ ಅತ್ತಿಗೆ. ಏನಿದು ಅತ್ತಿಗೆ ಗ್ರೂಪ್? ಆಪರೇಷನ್ ಪಿಂಕಿ ಅನ್ನೋ ಹೆಸರು ನೋಡಿದರೆ ಗೊತ್ತಾಗಲ್ವಾ? ನಮ್ಮ ಗುಂಡು ಜೀವನ ಸರಿ ಮಾಡೋದಕ್ಕೆ ಈ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ನಾನೊಬ್ಳು ಕೈಯಿಂದ ಆಗಲ್ಲ, ನಿಮ್ಮಿಬ್ಬರು ಹೆಲ್ಪು ಬೇಕು. ಅದಕ್ಕೆ ನಿಮ್ಮಿಬ್ಬರನ್ನು ಆ್ಯಡ್ ಮಾಡಿದ್ದೀನಿ. ಇವಾಗಲೇ ಬರಬೇಕಾ? ಅದಕ್ಕೆ ಹೇಳು, ಬರ್ತೀನಿ. ಅಯ್ಯಯ್ಯೋ, ಈಗ ಬೇಡ. ನಾಳೆ ಬೆಳಿಗ್ಗೆ ಬೇಗ ನಮ್ಮ ಮನೆಗೆ ಬನ್ನಿ. ಉಳಿದಿದ್ದು ಇಲ್ಲೇ ಹೇಳ್ತೀನಿ. ಗುಂಡುಗೋಸ್ಕರ ಜೀವ ಬೇಕಾದರೂ ಕೊಡ್ತೀವಿ. ನಾಳೆ ಬೆಳಗ್ಗೆನೆ ಅಲ್ಲಿರ್ತೀವಿ. ಸರಿ, ಗುಡ್ ನೈಟ್. ಗುಡ್ ನೈಟ್ ಅತ್ತಿಗೆ. ಶುಭ ರಾತ್ರಿ. ಅಪ್ಪ, ನೀನಾ? ಭಯನೇ ಆಗೋಯ್ತು ನನಗೆ. ನೀನು ಹಿಂಗೆ ಮಾಡ್ಬೋದಾ? ನನಗೆ ನನ್ನ ಆಪ್ರೇಷನ್ಗೆ ಸೇರಿಸ್ಕೊಳ್ಳೋಕ್ಕೆ ನಾನು ದೊಡ್ಡೋಳಾಗಿದ್ದೀನಿ ತಾನೆ. ಏ, ಮತ್ತೆ ಮಾತಾಡೋ. ಯಾರಿಗೂ ಗೊತ್ತಿಲ್ಲ ಚೋಟು. ಅದಕ್ಕೆ ಹೇಗಿದ್ರು ನನಗೆ ಗೊತ್ತಾಗಿದೆಯಲ್ಲ, ನನಗೂ ಗುಂಡಕ್ಕನ ಲೈಫ್ ಚೆನ್ನಾಗಿರಬೇಕು ಅಂತ ಇಷ್ಟ ಅಲ್ವಾ? ಪ್ಲೀಸ್ ಅದಕ್ಕೆ, ಹೇಗಿದ್ರು ನಾನು ಚಿಕ್ಕವಳಲ್ವಲ್ಲ, ಪ್ಲೀಸ್ ಅದಕ್ಕೆ. ಆಯಿತು, ಹಂಗಂತ್ಯಾ? ನೀನು ನಾರಿನೇ ಅಲ್ವಾ? ಸರಿ, ಓಕೆ. ನಾವು ನಾರಿ ಶಕ್ತಿ ಸೇರಿಕೊಂಡು ನಮ್ಮನೆ ನಾರಿ ಜೀವನನ ಸರಿ ಮಾಡೋಣ. ನಾಳೆಯಿಂದನೇ ಆಪರೇಷನ್ ಪಿಂಕಿ ಸ್ಟಾರ್ಟ್. ಓಕೆ, ಡನ್. ಅಮ್ಮ, ನಾನಿವತ್ತು ಪಿಂಕಿ ವಿಷಯವಾಗಿ ರಶ್ಮಿ ಒಬ್ಳನ್ನು ಬಿಟ್ಟು ನಾನು ನಾದಿನೇರನ್ನೆಲ್ಲ ಬರೋಕ್ಕೆ ಹೇಳಿದ್ದೀನಿ. ವಿಷಯ ಇದೊಂದಾದರೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ನಾನು ನನ್ನ ಮಾವನ ಮತ್ತು ಅತ್ತೆನ ಒಂದು ಮಾಡೋ ಪ್ರಯತ್ನದಲ್ಲಿ ಅರ್ಧ ಸಕ್ಸಸ್ ಅಂತೂ ಸಿಕ್ಕಿದೆ. ಆದರೆ ಅತ್ತೆನ ನನ್ನ ಗಂಡ ಒಪ್ಕೊಂಡಾಗ್ಲೇ ಪೂರ್ತಿ ಸಕ್ಸಸ್. ಆದರೆ ಅದಕ್ಕೂ ಮುಂಚೆ ಈ ಮನೆ ಹೆಣ್ಮಕ್ಳನ್ನ ತಾಯಿ ಜೊತೆ ಸೇರಿಸ್